ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯ ಆತ್ಮೀಯ ಬಂಧುಗಳೇ, ಜಲತತ್ವದ ರಾಶಿಯಾಗಿರುವ ನೀವು ಅತ್ಯಂತ ದೃಢ ಸಂಕಲ್ಪ ಮತ್ತು ನಿಗೂಢ ವ್ಯಕ್ತಿತ್ವಕ್ಕೆ ಹೆಸರಾದವರು. 2026 ಮೇ ತಿಂಗಳು ವೃಶ್ಚಿಕ ರಾಶಿಯವರ ಪಾಲಿಗೆ ಒಂದು ಅಗ್ನಿ ಪರೀಕ್ಷೆಯ ಜೊತೆಗೆ ಮಹಾನ್ ವಿಜಯದ ಕಾಲ ಕೂಡ ಹೌದು. ನಿಮ್ಮ ರಾಶ್ಯಾಧಿಪತಿಯಾದ ಮಂಗಳ ಮತ್ತು ರಾಹುವಿನ ಸಂಯೋಜನೆಯಿಂದ ಉಂಟಾಗುವ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಕ್ರಾಂತಿಯನ್ನೇ ಮಾಡಲಿವೆ. ಈ 8 ನಿಮಿಷಗಳ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನಿಮ್ಮ ಸಕ್ಸಸ್ಸಿನ ಕೀಲಿ ಈ ವಿಡಿಯೋದೊಳಗೆ ಇರುತ್ತೆ. ವೃಶ್ಚಿಕ ರಾಶಿಯವರು ಈ ತಿಂಗಳು ಒಂದು ತಪ್ಪು ಮಾಡಬಾರದು. ವೃಶ್ಚಿಕ ರಾಶಿಯವರೇ, ನೀವು ಯಾವುದನ್ನೇ ಆದರೂ ಕೂಡ ಆಳವಾಗಿ ಯೋಚನೆ ಮಾಡ್ತೀರಾ. ಈ ಮೇ ತಿಂಗಳು ಆರಂಭದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದು ರೀತಿಯ ಉದ್ವೇಗ ಅಥವಾ ಅಶಾಂತಿ ಅನ್ನೋದು ಇರಬಹುದು. ಉದ್ಯೋಗದ ವಿಷಯಕ್ಕೆ ಬರೋದಾದರೆ, ನಿಮ್ಮ ಕೆಲಸದ ಸ್ಥಳದಲ್ಲಿ ಈ ತಿಂಗಳು ರಾಜಕೀಯ ಹೆಚ್ಚಾಗಿ ಇರುತ್ತೆ. ನಿಮ್ಮ ಯಶಸ್ಸನ್ನು ಕಂಡು ಸಹಿಸಲಾಗದ ರಹಸ್ಯ ಶತ್ರುಗಳು ನಿಮ್ಮ ವಿರುದ್ಧ ಪಿತೂರಿ ನಡೆಸಬಹುದು. ಆದರೆ ಹೆದರಬೇಡಿ, ನಿಮ್ಮ ರಾಶ್ಯಾಧಿಪತಿ ಮಂಗಳನು ನಿಮಗೆ ಶತ್ರುಗಳನ್ನು ದಮನ ಮಾಡುವ ಶಕ್ತಿಯನ್ನು ನೀಡಿದ್ದಾನೆ. ಮೇ 15ರ ನಂತರ ಪರಿಸ್ಥಿತಿ ನಿಮ್ಮ ಪರವಾಗಿ ಬದಲಾಗುತ್ತೆ. ಹೊಸ ಜವಾಬ್ದಾರಿಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ನೀವು ಸಂಶೋಧನೆ, ಪೊಲೀಸ್, ಸೇನೆ ಅಥವಾ ತಾಂತ್ರಿಕ ಕ್ಷೇತ್ರದಲ್ಲಿ ಇದ್ದರೆ ಈ ತಿಂಗಳು ನಿಮಗೆ ಅಭೂತಪೂರ್ವ ಯಶಸ್ಸು ಸಿಗಲಿದೆ. ಮೇಲಾಧಿಕಾರಿಗಳ ಮುಂದೆ ನಿಮ್ಮ ವಾದವನ್ನು ಮಂಡಿಸಬೇಕಾದಾಗ ಸಮಾಧಾನದಿಂದ ಇರಿ. ನಿಮ್ಮ ಮಾತುಗಳಲ್ಲಿ ತರ್ಕ ಇದ್ದರೆ ಜಯ ಖಂಡಿತ ನಿಮ್ಮದೇ ಆಗಿರುತ್ತೆ. ಇನ್ನು ಆರ್ಥಿಕ ದೃಷ್ಟಿಯಿಂದ ನೋಡೋದಾದರೆ, ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ಹಠಾತ್ ಧನ ಲಾಭದ ಯೋಗ ಇದೆ. ವಿಮೆ, ಇನ್ಶೂರೆನ್ಸ್, ಪಿತ್ರಾರ್ಜಿತ ಆಸ್ತಿ ಮತ್ತು ಹಳೆಯ ಹೂಡಿಕೆಯಿಂದ ಹಣ ಬರಬಹುದು. ಆದರೆ ಮಂಗಳನ ಪ್ರಭಾವದಿಂದಾಗಿ ನೀವು ಈ ತಿಂಗಳು ಜೂಜು ಅಥವಾ ರಿಸ್ಕ್ ಇರುವ ಹೂಡಿಕೆಗಳಿಗೆ ಕೈ ಹಾಕುವ ಸಾಧ್ಯತೆ ಇರುತ್ತೆ. ಇದು ಅಪಾಯಕಾರಿ. ಹಣದ ಒಂದು ವ್ಯವಹಾರದಲ್ಲಿ ಯಾರನ್ನೂ ಕುರುಡಾಗಿ ನಂಬೋದಕ್ಕೆ ಹೋಗಬಾರ್ದು. ವಿಶೇಷವಾಗಿ ಈ ತಿಂಗಳು ಸಾಲ ಕೊಡೋದು ಅಥವಾ ಸಾಲ ಪಡೆಯೋದು ಎರಡೂ ನಿಮಗೆ ಶ್ರೇಯಸ್ಕರವಲ್ಲ. ನಿಮ್ಮ ಖರ್ಚುಗಳ ಮೇಲೆ ಹಿಡಿತ ಇರಲಿ. ಇಲ್ಲದಿದ್ದರೆ ತಿಂಗಳ ಅಂತ್ಯಕ್ಕೆ ಆರ್ಥಿಕ ಮುಗ್ಗಟ್ಟು ಎದುರಾಗಬಹುದು. ಇನ್ನು ವ್ಯಾಪಾರಸ್ಥರ ಬಗ್ಗೆ ಹೇಳೋದಾದರೆ, ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ಹೊಸ ಹೂಡಿಕೆದಾರರು ಸಿಗುವ ಸಾಧ್ಯತೆ ಇರುತ್ತೆ. ನೀವು ಉತ್ಪಾದನಾ ವಲಯ ಅಥವಾ ಯಂತ್ರೋಪಕರಣಗಳ ವ್ಯವಹಾರದಲ್ಲಿದ್ದರೆ ಲಾಭದ ಪ್ರಮಾಣ ಹೆಚ್ಚಾಗುತ್ತೆ. ಆದರೆ ಪಾಲುದಾರರೊಂದಿಗೆ ಅಥವಾ ಡೀಲರ್ಗಳೊಂದಿಗೆ ವ್ಯವಹರಿಸಬೇಕಾದಾಗ ನಿಮ್ಮ ಕಟು ಮಾತುಗಳು ಸಂಬಂಧವನ್ನು ಹಾಳು ಮಾಡದಂತೆ ನೋಡಿಕೊಳ್ಳಿ. ವ್ಯವಹಾರದಲ್ಲಿ ಪಾರದರ್ಶಕತೆ ಇರಲಿ. ವಿದೇಶಿ ಕಂಪನಿಗಳೊಂದಿಗೆ ಒಪ್ಪಂದ ಮಾಡಿಕೊಳ್ಳೋದಕ್ಕೆ ಇದು ಸುಸಮಯ. ಆದರೆ ದಾಖಲೆಗಳನ್ನು ಸರಿಯಾಗಿ ಪರಿಶೀಲನೆ ಮಾಡಿ ಸಹಿ ಮಾಡಿ. ಕುಟುಂಬ ಜೀವನದ ಬಗ್ಗೆ ಮಾತನಾಡಬೇಕಾದ್ರೆ, ವೃಶ್ಚಿಕ ರಾಶಿಯವರ ಮನೆಯಲ್ಲಿ ಈ ತಿಂಗಳು ಸ್ವಲ್ಪ ಬಿಸಿಯಾದ ವಾತಾವರಣ ಅನ್ನೋದು ಇರಬಹುದು. ಮಂಗಳನ ತೀಕ್ಷ್ಣತೆಯನ್ನು, ನಿಮ್ಮ ವಾಣಿಯನ್ನು ಕಂಡುಬರುತ್ತೆ. ಸಣ್ಣ ವಿಷಯಕ್ಕೆ ಮನೆಯವರ ಮೇಲೆ ಸಿಟ್ಟಾಗೋದು ಅಥವಾ ಸಂಗಾತಿಯನ್ನು ಸಂಶಯದಿಂದ ನೋಡೋದು ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡಬಹುದು. ನಿಮ್ಮ ಕೋಪವನ್ನು ನಿಯಂತ್ರಿಸಿಕೊಳ್ಳುವುದು ಈ ತಿಂಗಳ ನಿಮ್ಮ ದೊಡ್ಡ ಸವಾಲಾಗಿರುತ್ತೆ. ಮಕ್ಕಳ ಆರೋಗ್ಯದ ಬಗ್ಗೆ ಗಮನ ಇರಲಿ. ಆದರೆ ತಿಂಗಳ ದ್ವಿತೀಯಾರ್ಧದಲ್ಲಿ ಮನೆಯಲ್ಲಿ ಒಂದು ಶುಭ ಕಾರ್ಯದ ಬಗ್ಗೆ ಚರ್ಚೆ ನಡೆಯಲಿದ್ದು ಅದು ಎಲ್ಲರಲ್ಲೂ ಕೂಡ ಸಂತೋಷ ತರುತ್ತೆ. ಹಿರಿಯರ ಆರೋಗ್ಯ ಸುಧಾರಿಸುವುದು ನಿಮಗೆ ಸಮಾಧಾನವನ್ನು ನೀಡುತ್ತೆ. ಆರೋಗ್ಯದ ವಿಚಾರದಲ್ಲಿ ವೃಶ್ಚಿಕ ರಾಶಿಯವರು ಈ ತಿಂಗಳು ರಕ್ತಕ್ಕೆ ಸಂಬಂಧಿಸಿದ ಸಮಸ್ಯೆ ಅಥವಾ ಉಷ್ಣ ಸಂಬಂಧಿ ಕಾಯಿಲೆಗಳ ಬಗ್ಗೆ ಜಾಗರೂಕರಾಗಿರಬೇಕು. ಅಡುಗೆ ಮನೆಯಲ್ಲಿ ಕೆಲಸ ಮಾಡಬೇಕಾದಾಗ ಅಥವಾ ಬೆಂಕಿಯ ಜೊತೆ ವ್ಯವಹಾರ ಮಾಡಬೇಕಾದಾಗ ಎಚ್ಚರಿಕೆ ಇರಲಿ. ವಾಹನ ಚಾಲನೆ ಮಾಡಬೇಕಾದಾಗ ಅತೀವ ಸಾವಧಾನತೆ ಅಗತ್ಯವಾಗಿರುತ್ತೆ. ಯಾಕೆಂದರೆ ಸಣ್ಣ ಅಪಘಾತದ ಯೋಗ ಇದೆ. ಪ್ರತಿದಿನ ಪ್ರಾಣಾಯಾಮ ಮತ್ತು ಧ್ಯಾನ ಮಾಡೋದು ನಿಮ್ಮ ಮನಸ್ಸನ್ನು ಶಾಂತವಾಗಿಸೋದಕ್ಕೆ ಸಹಾಯ ಮಾಡುತ್ತೆ. ಸಾಕಷ್ಟು ನೀರು ಕುಡಿರಿ ಮತ್ತು ಮಸಾಲೆಯುಕ್ತ ಆಹಾರದಿಂದ ದೂರ ಇರಿ. ಇನ್ನು ವಿದ್ಯಾರ್ಥಿಗಳ ಬಗ್ಗೆ ನೋಡೋದಾದರೆ, ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಕಠಿಣ ಪರಿಶ್ರಮದ ಕಾಲ. ನಿಮ್ಮ ವಿದ್ಯಾರ್ಥಿಗಳ ಒಂದು ಏಕಾಗ್ರತೆ ಅನ್ನೋದು ಭಂಗವಾಗುತ್ತೆ. ವಿಶೇಷವಾಗಿ ಸೋಷಿಯಲ್ ಮೀಡಿಯಾ ಅಥವಾ ಅಪ್ರಸ್ತುತ ವಿಷಯಗಳಿಂದ ದೂರ ಇರಿ. ವಿಜ್ಞಾನ ಮತ್ತು ಗಣಿತ ವಿಷಯದ ವಿದ್ಯಾರ್ಥಿಗಳಿಗೆ ಈ ತಿಂಗಳು
ಹೆಚ್ಚಿನ ಪರಿಶ್ರಮದ ಅಗತ್ಯ ಇದೆ, ಆದರೆ ನಿಮ್ಮ ದೃಢ ಸಂಕಲ್ಪ ನಿಮಗೆ ಉತ್ತಮ ಫಲಿತಾಂಶವನ್ನು ತಂದುಕೊಡುತ್ತೆ. ಈ ತಿಂಗಳ ನಿಮ್ಮ ಅದೃಷ್ಟದ ಬಗ್ಗೆ ಹೇಳೋದಾದರೆ, ನೀವು ರೆಡ್ ಮತ್ತು ಮೆರೂನ್ ಬಣ್ಣ ನಿಮಗೆ ಅತ್ಯಂತ ಶಕ್ತಿಶಾಲಿ ಮತ್ತು ಶುಭವನ್ನು ತಂದುಕೊಡುತ್ತೆ. ಯಾವುದೇ ಒಂದು ದೊಡ್ಡ ಸವಾಲನ್ನು ಎದುರಿಸೋದಕ್ಕೆ ಹೋಗಬೇಕಾದಾಗ ಈ ಬಣ್ಣದ ಉಡುಪು ಧರಿಸೋದು ನಿಮ್ಮ ಆತ್ಮವಿಶ್ವಾಸನ ಹೆಚ್ಚಿಸುತ್ತೆ ಮತ್ತು ನಿಮ್ಮ ಅದೃಷ್ಟದ ಸಂಖ್ಯೆ 9 ಮತ್ತು 1. ಈಗ ವೃಶ್ಚಿಕ ರಾಶಿಯವರಿಗಾಗಿ ಅತ್ಯಂತ ಪ್ರಬಲವಾದ ಪರಿಹಾರಗಳ ಬಗ್ಗೆ ಹೇಳೋದಾದರೆ, ಈ ತಿಂಗಳ ನಕಾರಾತ್ಮಕತೆಯನ್ನು ಹೋಗಲಾಡಿಸೋದಕ್ಕೆ ಈ ಕ್ರಮಗಳನ್ನು ತಪ್ಪದೆ ಪಾಲಿಸಿ. ಪ್ರತಿ ಮಂಗಳವಾರದಂದು ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಿಂಧೂರವನ್ನು ಅರ್ಪಿಸಿ. ಹನುಮಾನ್ ಚಾಲಿಸ ಅಥವಾ ಬಜರಂಗ ಬಾಣ ಪಡಿಸೋದು ನಿಮ್ಮ ಸುತ್ತ ಒಂದು ಸುರಕ್ಷಾ ಕವಚವನ್ನು ನಿರ್ಮಿಸುತ್ತೆ. ಪ್ರತಿ ಶನಿವಾರದಂದು ಅಸ್ವಸ್ಥ ಮರದ ಕೆಳಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಕೆಂಪು ಬಣ್ಣದ ಬೇಳೆಯನ್ನು ಅಥವಾ ಬೆಲ್ಲವನ್ನು ದಾನ ಮಾಡಿ. ಹಿರಿಯ ಸೋದರ ಅಥವಾ ಸೋದರ ಸಮಾನರಾದ ವ್ಯಕ್ತಿಗಳ ಜೊತೆ ಸಂಬಂಧವನ್ನು ಚೆನ್ನಾಗಿಟ್ಕೊಳ್ಳಿ. ಇದು ಮಂಗಳನನ್ನು ಪ್ರಸನ್ನಗೊಳಿಸುತ್ತೆ. ಅಮಾವಾಸ್ಯೆಯ ದಿನದಂದು ದಾನ ಧರ್ಮ ಮಾಡೋದು ನಿಮ್ಮ ಮೇಲಿರುವ ದೃಷ್ಟಿ ದೋಷವನ್ನು ನಿವಾರಿಸುತ್ತೆ. ಕೊನೆಯದಾಗಿ ವೃಶ್ಚಿಕ ರಾಶಿಯವರೇ, ಈ ಮೇ ತಿಂಗಳು ನಿಮ್ಮ ಆಂತರಿಕ ಶಕ್ತಿಯನ್ನು ಗುರುತಿಸುವ ಸಮಯ. ಹೊರಗಿನ ಜಗತ್ತು ನಿಮ್ಮನ್ನು ಹೇಗೆ ಬೇಕಾದರೂ ನಿರ್ಣಯ ಮಾಡಲಿ, ನಿಮ್ಮ ಮೇಲಿನ ನಂಬಿಕೆಯನ್ನು ನೀವು ಕಳೆದುಕೊಳ್ಳೋದಕ್ಕೆ ಹೋಗಬೇಡಿ. ಅಡೆತಡೆಗಳು ಎಷ್ಟು ದೊಡ್ಡದಾಗಿದ್ರೂ ಕೂಡ ನಿಮ್ಮ ಹಠ ಮತ್ತು ಪರಿಶ್ರಮದ ಮುಂದೆ ಅವು ಮಂಡಿಯೂರುತ್ತೆ. ಈ ತಿಂಗಳ ಅಂತ್ಯಕ್ಕೆ ನೀವು ಒಂದು ದೊಡ್ಡ ವಿಜಯವನ್ನು ಸಾಧಿಸುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಈ ಮಾಹಿತಿ ನಿಮಗೆ ಉಪಯುಕ್ತ ಆಯಿತು, ಸಹಾಯ ಆಯಿತು ಅಂದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ವೃಶ್ಚಿಕ ರಾಶಿಯ ಫ್ರೆಂಡ್ ಜೊತೆ ಶೇರ್ ಮಾಡಿ. ಜೈ ಬಜರಂಗಬಲಿ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.